ಹಲೋ, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಪನ್ನೀರು ಮನೇಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 ಲೀಟ್ರು ಆರೆಂಜ್ ಕಲರ್ ನಂದಿನಿ ಹಾಲು ತೊಗೊಂಡಿದ್ದೀನಿ. ಇದು ತುಂಬ ಗಟ್ಟಿ ಇರೋದ್ರಿಂದ ಪನ್ನೀರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ಬೇಕಂದರೆ ಬ್ಲೂ ಕಲರ್ ಪ್ಯಾಕೆಟ್ ಕೂಡ ಯೂಸ್ ಮಾಡಿಕೊಂಡು ಪನ್ನೀರನ್ನ ಮನೇಲೆ ಪ್ರಿಪೇರ್ ಮಾಡ್ಕೋಬೋದು. ಡಯಟ್ ಮಾಡ್ತಾ ಇರೋರಾದರೆ ನೀವು ಆ ಹಾಲನ್ನ ತೊಗೋಬೋದು. ಸೊ ನಾನಿಲ್ಲಿ 1 ಲೀಟ್ರ್ ಪೂರ್ತಿ ಪಾತ್ರೆಗೆ ಹಾಕಿದ್ದೀನಿ. ಅದು ನಿಧಾನಕ್ಕೆ ಕಾಯೋದಕ್ಕೆ ಇಡಬೇಕು. ಯಾವುದೇ ಅಡುಗೆಗಳು ಮಾಡುವಾಗ ನಾವು ಫ್ಲೇಮ್ನ ತುಂಬ ಹೈಯಲ್ಲಿ ಇಡಲೇಬಾರ್ದು. ಯಾಕಂದರೆ ಅದರದ್ದು ಟೇಸ್ಟೇ ಬೇರೆ ಥರ ಆಗೋಗುತ್ತೆ. ಮೀಡಿಯಮ್ ಅಥವಾ ಲೋ ಅಲ್ಲಿ ಇಟ್ಕೊಂಡು ನಾವು ಇದು ಮಾಡಬೇಕು. ಈಗ ನೋಡಿ, ಹಾಲು ಕಾದಿದೆ. ಚೆನ್ನಾಗಿ ಕಾದ ಮೇಲೆ ಸ್ಟವ್ನ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಕೈಯಾಡಿಸ್ತಾ ನಿಂಬೆ ರಸ, ನಾನಿಲ್ಲಿ 1 ಲೀಟ್ರ್ ಹಾಲಿಗೆ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಂದರೆ ವಿನೆಗರ್ ಕೂಡ ಯೂಸ್ ಮಾಡ್ಬೋದು. ಬಟ್ ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿಬಿಟ್ಟು ನೀವು ಬಳಸಬೇಕು. ಡೈರೆಕ್ಟ್ ಯಾವುದೇ ಕಾರಣಕ್ಕೂ ವಿನೆಗರ್ನ ಅದಕ್ಕೆ ಹಾಕಬೇಡಿ. ಇವಾಗ ನೋಡ್ಬೋದು ನೀವು, ಅದು ಮೊಸರು ಥರ ಆಗಿದೆ. ಇನ್ನೇನು ಪನ್ನೀರ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಾವು ಅಂಗಡೀಲಿ ದುಡ್ಡು ಕೊಟ್ಟು ತರೋದಾದರೆ ಕಾಸ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಅಂದರೆ ಡಬಲ್ಲೇ. ನಾನಿವಾಗ ನಿಮಗದನ್ನು ತೂಕ ಮಾಡಿ ಕೂಡ ತೋರಿಸ್ತೀನಿ. ನಾವು 1 ಲೀಟರ್ ಹಾಲಿಗೆ ಆಲ್ಮೋಸ್ಟು ವಿತಿನ್ 60 ರುಪೀಸ್ ನಾವು ಪೇ ಮಾಡ್ತೀವಿ. ಅದೇ ನೀವು ಅಂಗಡೀಲಿ ರೆಡಿ ಪನ್ನೀರ್ ತೊಗೊಳ್ಳೋದಾದರೆ ಸ್ವಲ್ಪ ಕಾಸ್ಟು ಜಾಸ್ತಿ ಆಗುತ್ತೆ. ಮತ್ತು ನಾವೀಗ ಮನೇಲೇ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ಶಾಗಿ ಕೂಡ ಇರುತ್ತೆ, ಸಾಫ್ಟಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನಾವು ಅಂಗಡೀಲಿ ತಂದಿದ್ದು ಒಂಥರ ರಬ್ಬರ್ ಥರ ಆಗುತ್ತೆ ತಿನ್ನುವಾಗ. ನಿಮಗೆ ಗೊತ್ತಾಗುತ್ತಲ್ವಾ, ಒಂಥರ ಗಟ್ಟಿ ಥರ ಅನಿಸುತ್ತೆ. ಬಟ್ ಇದಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಮಾಡ್ಕೊಳ್ಳೋದು ಬೆಟರ್ ಅಂತ ನಾನು ಹೇಳ್ತೀನಿ. ನಾನು ನಿಮಗಿಲ್ಲಿ ತೂಕ ಕೂಡ ಮಾಡಿ ತೋರಿಸ್ತೀನಿ. ಅದರಲ್ಲಿರೋಂಥ ನೀರನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ಅದಾದಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನೆಲ್ಲ ತೊಳಿಬೇಕಾಗತ್ತೆ. ಏಕೆಂದರೆ ನಾವು ನಿಂಬೆ ರಸ ಹಾಕಿರ್ತೀವಲ್ವ, ಅದು ಸ್ವಲ್ಪ ಹುಳಿ ಅಂಶ ಇರುತ್ತೆ. ಅದು ಕ್ಲೀನಾಗಿ ಒಟ್ಟೋಗಲಿ ಅಂತ ಅಷ್ಟೇ. ಈ ರೀತಿ ನೀಟಾಗಿ 1-2 ಸಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಟೈಟಾಗಿ ಇಣಿಬೇಕು. ಅಂದರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿದ್ದರೆ ಅದು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅದರದ್ದು. ಅಂದರೆ ಕಟ್ ಮಾಡೋಕ್ಕಾಗಲಿ ಎಲ್ಲ ಹಂಗಂಗೆ ಪುಡಿ ಥರ ಆಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅದರಲ್ಲಿರೋ ನೀರನ್ನ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ತೋರಿಸ್ತೀನಿ. ಈ ಥರ ತುಂಬ ಟೈಟಾಗಿ ಇಣಿದ್ಬಿಟ್ಟು ಅದೆಲ್ಲ ನೀರು ತೆಗಿಬೇಕು. ಅದಾದಮೇಲೆ ಸಹ ಇನ್ನೂ ಕೂಡ ಅದರಲ್ಲಿ ನೀರಿರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನಾವು ಈ ಥರ ಒಂದು ಏನು ಅದು ಜರಡಿ ಥರ ತೊಗೊಂಡಿರ್ತೀವೋ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಬಾರದ್ದೇನಾದರೂ ಇಡಬೇಕು. ಆವಾಗ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬೋದು. ನೀವು ಬೇಕಂದರೆ ಪನ್ನೀರ್ ಶೇಪ್ ಮಾಡೋಕ್ಕೋಸ್ಕರನೇ ಕೆಲವು ಬಾಕ್ಸ್ಗಳು ಬರುತ್ತೆ. ಅಂದರೆ ಸ್ಟೀಲಲ್ಲೂ ಬರುತ್ತೆ, ಪ್ಲಾಸ್ಟಿಕಲ್ಲಿ ಬರುತ್ತೆ. ನೀವು ಅದು ಬೇಕಾದ್ರೂ ಯೂಸ್ ಮಾಡಿಕೊಂಡು ಅದರೊಳಗೆ ಇದನ್ನು ಇಟ್ಬಿಟ್ಟು ಒಂದು ಬಾರದ್ದೇನಾದರೂ ಇಟ್ಟರೆ ಅದು ನೀಟಾಗಿ ಸೆಟ್ಟಾಗಿ ನಿಮಗೆ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಈಗ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಕೂಡ ಆ ಪನ್ನೀರ್ ಮೋಲ್ಡ್ ಏನು ತೊಗೊಂಡಿಲ್ಲ. ನಾನು ಮಾಡುವಾಗಿಲ್ಲ ಇದೇ ಥರ ಡೈರೆಕ್ಟಾಗಿ ಮಾಡಿ ಈ ರೀತಿಯೇ ಮಾಡ್ಕೊಳ್ಳೋದು. ಸೊ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ನಾವು ಮಸಾಲೆ ಕೂಡ ಹಾಕಿಬಿಟ್ಟು ಪನ್ನೀರ್ ರೆಡಿ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ನಾನು ಅದನ್ನು ತೂಕ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ನಾವು 100 ರೂಪಾಯಿ ಹಿಂಗೆಲ್ಲ ಕೊಟ್ಟರೆ 100 ಗ್ರಾಮ್ ಏನೋ ಬರುತ್ತೆ. ಸೊ ನಾನಿಲ್ಲಿ 1 ಲೀಟ್ರ್ ಹಾಲಿಗೆ ವಿತಿನ್ 60 ರುಪೀಸಲ್ಲಿ 130 ಗ್ರಾಮ್ ಅಷ್ಟು ನಮಗೆ ಪನ್ನೀರ್ ಸಿಗತ್ತೆ. ಈ ಡಯಟೆಲ್ಲ ಮಾಡೋರು ಪನ್ನೀರು ಪ್ರೋಟೀನ್ಗೋಸ್ಕರ ತುಂಬ ಯೂಸ್ ಮಾಡ್ತಾರೆ. ಸೊ ಮನೇಲೇ ಆದಷ್ಟು ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾವುದಾದ್ರೂ ಒಂದು ಸಂಡೇ ಅಥವಾ ಸ್ಯಾಟರ್ಡೇ ನೀವು ಫ್ರೀ ಇದ್ದಾಗ 2-3 ಲೀಟ್ರಷ್ಟು ಹಾಲು ತೊಗೊಂಬಂದು ನೀವು ಒಂದು ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇಡೀ ವಾರಕ್ಕೆ ನಿಮಗೆ ಪನ್ನೀರ್ ರೆಡಿಯಾಗಿರುತ್ತೆ. ಅಂದರೆ ಫ್ರಿಜ್ಜಲ್ಲಿ ಇಡಬೇಕು. ನೀವು ಈ ಥರ ಕಟ್ ಮಾಡಾದಮೇಲೆ ಒಂದು ಬಾಕ್ಸಿಗೆ ಹಾಕಿ ನೀವು ಫ್ರಿಜ್ಜಲ್ಲಿಟ್ಟರೆ ನೆಕ್ಸ್ಟ್ ಡೇ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯೂಸ್ ಮಾಡೋಕ್ಕೆ. ಸೊ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಇಡಿ. ಥ್ಯಾಂಕ್ ಯು.